ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಗ್ರಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗ್ರಹಣ ಬಂದಿರೋದ್ರಿಂದ ನಾವು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಬೋದಾ ಬೇಡವಾ, ಕ್ಲೀನ್ ಮಾಡೋದಕ್ಕಿದ್ರೆ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು, ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇದೆಯಾ, ಹಾಗೆ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಈ ಭೀಮನ ಅಮಾವಾಸ್ಯೆಯನ್ನೇ ಶ್ರಾವಣ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗತ್ತೆ. ಹಾಗೆ ನಾಗರ ಅಮಾವಾಸ್ಯೆ ಅಂತ ಕೂಡ ಕೆಲವರು ಕರೀತಾರೆ. ಇನ್ನು ಭೀಮನ ಅಮಾವಾಸ್ಯೆಯ ದಿವಸ ಪತಿಯ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಗೋಸ್ಕರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಆಚರಣೆ ಮಾಡ್ತಾರೆ. ನಾನು ಈಗಾಗಲೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಹಾಗೆ ಪಾದಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಇನ್ನು ಈ ವರ್ಷ ಭೀಮನ ಅಮಾವಾಸ್ಯೆ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಇನ್ನು ಕೆಲವೊಬ್ಬರು ಈ ಭೀಮನ ಅಮಾವಾಸ್ಯೆಯ ದಿವಸನೇ ಸೂರ್ಯಗ್ರಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇದೆಯಾ, ನಾವು ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಗೋಚರ ಆಗ್ತಾ ಇರುವಂಥ ಸೂರ್ಯಗ್ರಹಣ ಏನಿದೆ, ಇದು ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ನಾವು ವಾಸ ಮಾಡ್ತಾ ಇರುವಂಥ ಪ್ರದೇಶದಲ್ಲಿ ಗ್ರಹಣ ಗೋಚರ ಆಗದೇ ಇರುವಂಥ ಸಂದರ್ಭದಲ್ಲಿ ನಾವು ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಭೀಮನ ಅಮಾವಾಸ್ಯೆ ದಿವಸ ಬಂದಿರೋವಂಥ ಗ್ರಹಣದ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಅಮಾವಾಸ್ಯೆಗೂ ಮುಂಚೆನೇ ಎಲ್ಲ ದೇವ್ರ ಸಾಮಗ್ರಿಗಳನ್ನು ತೊಳೆದು ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಮಾವಾಸ್ಯೆ ಪೂಜೆಯನ್ನು ಸರಳವಾಗಿ ಮಾಡ್ಬೋದು. ಯಾವ ದಿವಸ ದೇವರ ಸಾಮಗ್ರಿಗಳನ್ನು ತೊಳಿಬೇಕು ಅಂತಂದರೆ ಸೋಮವಾರದ ದಿವಸ, ಅಂದರೆ ಆಗಸ್ಟ್ 10ನೇ ತಾರೀಕು ನೀವು ಎಲ್ಲ ದೇವರ ಸಾಮಗ್ರಿಗಳನ್ನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಅಮಾವಾಸ್ಯೆ ದಿವಸ ಕಳಶ ಸ್ಥಾಪನೆ ಮಾಡಿ, ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋರು ಕೂಡ ಅವತ್ತಿನ ದಿವಸ ಬೆಳಗ್ಗೆನೇ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡ್ಬೋದಾಗಿರುತ್ತೆ. ಮಂಗಳವಾರದ ದಿವಸ, ಶುಕ್ರವಾರದ ದಿವಸ ದೇವ್ರ ಸಾಮಗ್ರಿಗಳನ್ನು ತೊಳಿಬಾರ್ದು. ಹಾಗಾಗಿನೇ ಮಂಗಳವಾರದ ದಿವಸ ಕ್ಲೀನ್ ಮಾಡೋದಕ್ಕಿಂತ ಸೋಮವಾರದ ದಿವಸ, ಅಂದರೆ ಆಗಸ್ಟ್ 10ನೇ ತಾರೀಕು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ದೇವರ ಸಾಮಗ್ರಿಗಳನ್ನು ತೊಳ್ಕೊಳ್ಳೋದಾಗಿರ್ಬೋದು, ತುಂಬಾ ಒಳ್ಳೆಯದು. ಇನ್ನು ಅಮಾವಾಸ್ಯೆಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂಥ ಈ ಭೀಮನ ಅಮಾವಾಸ್ಯೆ ಆಗಿರ್ಬೋದು, ಯುಗಾದಿ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಈ ಅಮಾವಾಸ್ಯೆಗಳು ಬಹಳನೇ ಮುಖ್ಯವಾದಂಥ ಅಮಾವಾಸ್ಯೆಗಳು. ಹಾಗಾಗಿ ತುಂಬಾ ಶಕ್ತಿಯುತವಾದಂಥ ಅಮಾವಾಸ್ಯೆಗಳಾಗಿರೋದ್ರಿಂದ ಅವತ್ತಿನ ದಿವಸ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಮಾವಾಸ್ಯೆ ದಿವಸ ನಿಮ್ಮ ಮನೆಗೆ ಹಾಗೆ ನಿಮಗೂ ಕೂಡ ದೃಷ್ಟಿಯನ್ನು ನಿವಾಳಿಸೋದು ಬಹಳನೇ ಒಳ್ಳೆಯದು. ಬೂದುಗುಂಬಳಕಾಯಿಂದಾಗಲಿ ಅಥವಾ ನಿಂಬೆಹಣ್ಣಿನಿಂದಾಗಲಿ ನಿಮ್ಮ ಮನೆಗೆ ಹಾಗೆ ನಿಮಗೆ ದೃಷ್ಟಿಯನ್ನು ತೆಗೆದು ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರ ಹಾಕೋದಕ್ಕೆ ಉಪ್ಪಿನಿಂದ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೋದು. ನಾನು ಈಗಾಗಲೇ ಯಾವ ರೀತಿಯಾದಂಥ ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಪರಿಹಾರ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಅಂತ ಅನ್ನೋರು ನೀವು ಸರಳವಾಗಿ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದನೂ ಕೂಡ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗುತ್ತೆ. ಇನ್ನು ಅಮಾವಾಸ್ಯೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಬೋದು. ಅವತ್ತಿನ ದಿವಸ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನಮಗೆ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಮನೆ ದೇವರ ಪೂಜೆಯನ್ನು ಕಳಶ ಸ್ಥಾಪನೆ ಮಾಡಿ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿಯಲ್ಲಿ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಪಾದ ಪೂಜೆಯನ್ನು ಕೂಡ ಅವತ್ತಿನ ದಿವಸ ಈ ಸಮಯಗಳಲ್ಲಿ ಮಾಡ್ಕೋಬೋದು. ನೋಡೋದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಣ ಹಾಗೆ ಅಮಾವಾಸ್ಯೆ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಾವು ಯಾವ ಸಮಯದಲ್ಲಿ ದೇವರ ಸಾಮಗ್ರಿಗಳನ್ನು ತೊಳಿಬೋದು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.